ಕಾಲೇಜ್ನಲ್ಲಿ ನಲಂದ ಕಾಲೇಜ್ನಲ್ಲಿ 2 ಸೈಡ್ ಈ ಕಡೆ ಅರ್ಧ ಆ ಕಡೆ ಅರ್ಧ ಬರೆದ್ರೆ ಅವ್ರು ಮಾರ್ಕ್ಸ್ ಕೊಡಲ್ಲ, ಒಂದೇ ಸೈಡೇ ಬರೀಬೇಕಂತ ಹೇಳಿದ್ದಾರೆ. ಹಂಗಾಗಿ ಇವರು 4 ಲೈನ್ ಬಿಟ್ಟು ಬರೆದಿದ್ದಾರೆ. MCQs ಲಾಸ್ಟಿಗೆ ಬರೀರಿ ಅಂತ ಅವ್ರು ಕಾಲೇಜ್ನಾಗ ಏನು ರೂಲ್ಸ್ ಹೇಳಿದ್ರೆ ಅದನ್ನ ಕೇಳಿದ್ದಾರೆ. ಇಲ್ಲ ಫಸ್ಟಿಂದನೂ ಲಾಸ್ಟ್ನವರೆಗೂ ಅಷ್ಟು ಒಂದು ಲೈನ್ ಖಾಲಿ ಬಿಡಿದಂಗೆ ಅಷ್ಟು ಫಿಲ್ ಮಾಡ್ಬೇಕಂತ, ಅವಾಗೇ ಕೊಡ್ತಾರಂತೆ. ನಾವು ದುಡ್ಡು ಕಟ್ಟಿರಲ್ವಾ ಕಾಲೇಜಿಗೆಲ್ಲ, ಫೀಸ್ ಎಷ್ಟು ಕಟ್ಟಿರ್ತೀವಿ, ಎಷ್ಟು ಕಷ್ಟಪಟ್ಟು ಓದ್ತಿರ್ತೀವಿ ಮಕ್ಕಳಿಗೆ. ಈಗ ಏನಂದ್ರಮ್ಮ ಶೀಟ್ ಕೊಟ್ಟಿಲ್ಲ, ಎಲ್ಲ ಫಿಲ್ ಮಾಡ್ರಿ ಅಂದ್ರೆ ಇಷ್ಟಿಷ್ಟು ಇರೋದನ್ನೆಲ್ಲ ಫಿಲ್ ಮಾಡಿದಾಳೆ, ಆದ್ರೂ ಕೊಟ್ಟಿಲ್ಲ. 7 ಮಾರ್ಕ್ಸ್ ಹೋದು, 1% ಯಾರು ಕೊಡ್ತಾರೆ? ಫ್ರೀಯಾಗಿ ಅವ್ರು ಕೊಡ್ತಾರಾ? ಕೊಡೋದಾದ್ರೆ ಕೊಡ್ಲಿ ನೋಡೋಣ ಅಂತಂದ್ರೆ ಅಷ್ಟು ನಾಟಕ ಆಡ್ತಾರೆ. ಯಾರು ಕಾಲೇಜ್ನಾಗೆ ಸೂಪರ್ವೈಸರ್ ಅಲ್ಲ, ಯಾವ ಕಾಲೇಜ್ನ ಬರೋದು ಎಕ್ಸಾಮ್? ಮಾಲ್ತಿ ಕಾಲೇಜಲ್ಲಿ. ನನ್ನ ಹೆಸರು ಸೌಜನ್ಯ. ಮ್ಯಾಥ್ಸ್ ಪೇಪರ್ ಇತ್ತು, 4ನೇ ರೂಮ್ ನಮ್ಮದು, ಮಾಲ್ತಿ ಕಾಲೇಜು. ಅಡಿಷ್ನಲ್ ಶೀಟ್ ಕೇಳಿದ್ದೆ. ಫಸ್ಟಿಗೆ 2 ಪೇಜ್ ಇತ್ತು. ಸರಿ ಬರೀರಿ ಅಂತ ಹೇಳಿದರು, ಆಮೇಲೆ ಕೊಡ್ತೀವಿ ಅಂತ ಬರೆದೆ, ಎಲ್ಲ ಕಂಪ್ಲೀಟ್ ಮಾಡಿದೆ. MCQsಗೆ ವರ್ಕ್ ಮಾಡೋಕ್ಕೂ ಜಾಗ ಇದ್ದಿಲ್ಲ, ಅದಕ್ಕೆ ಇನ್ನೊಂದು ಸಲ ಕೇಳಿದೆ, ಅರ್ಧ ಗಂಟೆ ಇದ್ದಂಗೆ. ಅವ್ರು ಕೊಡಲಿಲ್ಲ. ಏನಂತ ಹೇಳಿದರು ಅವ್ರು? ಇಲ್ಲಮ್ಮ ಅದಿಷ್ಟು ಫಿಲ್ ಮಾಡಿರಿ ಅಂತ, ಇಷ್ಟಿಷ್ಟು ಪೇಜ್ ಇದ್ದರೂ ಕೂಡ ಇದಿಷ್ಟು ತುಂಬಿಸ್ರಿ ಅಂತ ಹೇಳಿದರು. ಅಷ್ಟು ತುಂಬಿಸಿ ಈ ಕಡೆ ಪೇಜ್ ಬರೆಯೋಕ್ಕೆ ಅಲ್ಲೂ ಜಾಗ ಇದ್ದಿಲ್ಲ, ಅದಕ್ಕೆ ಕೇಳಿದೆ. ಮತ್ತು ಹಿಂಗೆ ಇಲ್ಲಿಷ್ಟು ಬರೆದು ಮತ್ತು ಈ ಕಡೆ ಇಷ್ಟು ಬರೆಯೋಕ್ಕೆ ಮಾರ್ಕ್ಸ್ ಕೊಡಲ್ಲ ಅಂತ ಹೇಳಿದರು ಟೀಚರ್ಸು, ಅದಕ್ಕೆ ಬರೀಲಿಲ್ಲ. ಕೇಳಿದೆ, ಅವ್ರು ಕೊಡಲಿಲ್ಲ. ಅದಿಷ್ಟು ಫಿಲ್ ಮಾಡಿರಿ ಆಮೇಲೆ ಕೊಡ್ತೀವಿ ಅಂತ ಹೇಳಿದರು. ಅಷ್ಟು ಟೈಮ್ ಇತ್ತು, 1 ಗಂಟೆ ಇದ್ದಂಗೂ ಕೇಳಿದೆ. ಅವ್ರು ಫಿಲ್ ಮಾಡಿರಿ ಅಂತ ಹೇಳಿದ್ಮೇಲೆ ಅರ್ಧ ಗಂಟೆನೂ ಇತ್ತು. ನಿಮ್ಮ ಹೆಸರು? ಸೌಜನ್ಯ. MCQsನ ಬರೆದ್ರೆ ಕೊಡ್ತೀವಿ ಅಂತಂದ್ರು, ಮತ್ತೆ ಅದನ್ನು ಕಂಪ್ಲೀಟ್ ಮಾಡಿದಾಳೆ. ಎಲ್ಲರೂ ಲಾಸ್ಟಿಗೆ ಬರೀರಮ್ಮ, ಅದು ತಪ್ಪಿರ್ತದೆ. 6 ಮಾರ್ಕ್ಸ್ ನಾವು ಕಡಿಮೆ ಆಗ್ಬಿಡ್ತಾವೆ ನಿಮಗೆ. 6 ಮಾರ್ಕ್ಸಿಂದ 3 ಮಾರ್ಕ್ಸ್ 2 ಮಾರ್ಕ್ಸ್ 1 ಮಾರ್ಕ್ಸ್ ಬರೀರಿ, ಫಸ್ಟಿಗೆ ನಂಬರ್ ಹಾಕ್ರಿ ನೀವು ಅಂತ ಟೀಚರ್ಸ್ ಹೇಳಿ ಕಳಿಸಿದ್ದಾರೆ. ಅದೇ ಫಾಲೋ ಮಾಡ್ತಿದ್ದಾರೆ ಅವರು.